ಕೂದಲು ಬೆಳಿಬೇಕಾ? ಯಾವ ಆಯಿಲ್ ಅದು? ಒಳ್ಳೆ ಟಿಪ್ಸ್. ಎಷ್ಟು ರೂಪಾಯಿ? ನನಗಂತೂ ತುಂಬ ಕೂದಲು ಉದುರುತ್ತಾ ಇತ್ತು. ನಿಜವಾಗ್ಲೂ ಕೂದಲು ಬೆಳೆಯುತ್ತಾ? ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ವಿಡಿಯೋ ಫುಲ್ಲಾಗಿ ನೋಡಿ. ಹೆಲೋ ಫ್ಯಾಮಿಲಿ, ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಸಿಹಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹೇರ್ ಗ್ರೋತ್ ಬಗ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಕೂದಲು ಇಷ್ಟು ದಪ್ಪವಾಗಿ ಹಾಗೂ ಉದ್ದವಾಗಿ ಬೆಳೆಯೋದಕ್ಕೆ ನಾನು ಏನು ಪ್ರಾಡಕ್ಟು ಅಥವಾ ಯಾವ ರೋಟೀನ್ ಫಾಲೋ ಮಾಡ್ತಾ ಇದ್ದೀನಿ, ಆಯಿಲ್ ಆಗಲಿ ಓಮ್ ಮೇಡ್ ಟಿಪ್ಸ್ ಆಗಲಿ ಯಾವ ರೀತಿ ಕೂದಲಿನ ಪೋಷಣೆ ಆರೈಕೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಟಿಪ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾವುದಾದ್ರೂ ಪಾಯಿಂಟ್ಸ್ ಮಿಸ್ ಆಗ್ಬೋದು ಅಂತ. ಹಾಗಾಗಿ ಫುಲ್ಲಾಗಿ ನೋಡಿ. ಖಂಡಿತವಾಗಿಯೂ ನಾನು ನನ್ನ ಸ್ವಂತ ಅನುಭವಗಳನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಯಾವುದೇ ರೀತಿ ಫೇಕ್ ಅಥವಾ ಯೂಸ್ಲೆಸ್ ಟಿಪ್ಸ್ನ ನಾನಿಲ್ಲಿ ಶೇರ್ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ 10 ಜನಕ್ಕೆ ಯೂಸ್ ಆಗೋ ಥರದನ್ನು ಹೇಳಬೇಕು, ಅದನ್ನು ಬಿಟ್ಟು ಟೈಮ್ ವೇಸ್ಟ್ ಮಾಡೋ ಥರ ಹೇಳಬಾರ್ದು. ನಾನು ಯಾವ ರೀತಿ ಆಯಿಲ್ ಹಚ್ತೀನಿ, ಹೇಗೆ ಹೇರ್ ಕೇರ್ ಮಾಡ್ತೀನಿ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿದೆ. ಮತ್ತು ವಿಡಿಯೋ ಕೊನೆಯಲ್ಲಿ ನಂದು ಒಂದು ಸಜೆಷನ್ ಕೂಡ ಇದೆ, ಅದು ಕೂಡ ನೋಡಿ. ಮೊದಲನೇದಾಗಿ ನಾನು ಹೇಳೋ 3 ಟಿಪ್ಸ್ನ ಫಾಲೋ ಮಾಡಿ ನೋಡಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ಬೋದು. ಫಸ್ಟ್ ಆಯಿಲು. ನಾನು ಡೈರೆಕ್ಟಾಗಿ ಮೇನ್ ಟಾಪಿಕ್ ಆಯಿಲೇ ಇರೋದು. ಸುತ್ತಿ ಬಳಸಿ ಸಸ್ಪೆನ್ಸ್ ಎಲ್ಲ ಕೊಡ್ತಾ ಇಲ್ಲ. ಈ ಆಯಿಲಿಂದನೇ ಕೂದಲು ಗ್ರೋತ್ ಆಗೋದು. ಯಾವ ಆಯಿಲು ಅಂದರೆ ನೋಡಿ, ಈ ಆಯಿಲು ಕೇಶ್ ಕಿಂಗ್ ಆಯಿಲು, ಬ್ರ್ಯಾಂಡೆಡ್ ಆಯಿಲ್ ಇದು. ಯಾವುದೇ ರೀತಿ ಲೋಕಲ್ ಆಗಲಿ ಅಥವಾ ಆನ್ಲೈನಲ್ಲೆಲ್ಲ ಚೀಪಾಗಿ ಯಾವುದ್ಯಾವುದು ಹೆಸರಿಲ್ದಿರೋದು, ಕಂಪ್ನಿ ಇಲ್ದಿರೋದು ಸಿಗುತ್ತೆ, ಆದರೆ ಅದು ಸೇಫ್ ಅಲ್ಲ. ಕೇಶ್ ಕಿಂಗ್ ಆಯಿಲು ಖಂಡಿತವಾಗಿಯೂ ಸೂಪರ್ ಆ್ಯಂಡ್ ಬೆಸ್ಟ್ ಆಯಿಲು. ಇದರಲ್ಲಿ ಫಸ್ಟು ಪ್ಲಸ್ ಪಾಯಿಂಟು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸೊ ಏರ್ ಫಾಲ್ ಸ್ಟಾಪ್ ಆದರೆ ಕೂದಲು ಸ್ವಲ್ಪ ಮಂದ ಬರೋಕ್ಕೆ ಶುರು ಆಗುತ್ತೆ. ನಂತರ ಕೂದಲು ಕೂಡ ಬೆಳೆಯುತ್ತೆ. ನನಗಾಗಿರೋ ಎಕ್ಸ್ಪೀರಿಯೆನ್ಸು, ಒಂದು ಟೈಮಲ್ಲಿ ನನ್ನ ಕೂದಲು ಕೂಡ ತುಂಬ ಉದುರುತ್ತಾ ಇತ್ತು ಮತ್ತು ಜಡೆ ಕೂಡ ಸಣ್ಣ ಆಗಿತ್ತು. ನನಗೆ ಯಾರೋ ಸಜೆಷನ್ ಮಾಡಿದರು ಈ ಆಯಿಲ್ ಒಮ್ಮೆ ಯೂಸ್ ಮಾಡಿ ಅಂತ. ನಾನು ಕೂಡ ಕೇರ್ಲೆಸ್ ಮಾಡಿದೆ. ಬಟ್ ಒಂದು ಸಲ ಟ್ರೈ ಮಾಡೋಣ ಅಂತ ಯೂಸ್ ಮಾಡಿದೆ. ನಿಜವಾಗ್ಲೂ 1 ತಿಂಗಳು ಅಥವಾ 1.5 ತಿಂಗಳಿಗೆ ನಮಗೆ ಗೊತ್ತಾಗುತ್ತೆ. ನಾನು ಯಾವ ರೀತಿ ಹಚ್ತೀನಿ ಅಂತಲೂ ಈ ವಿಡಿಯೋದಲ್ಲಿದೆ ನೋಡಿ. ಆಯಿಲ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಬಂದರೆ, ನೀವು ಆಯಿಲ್ನ ಸ್ಕ್ಲ್ಯಾಲ್ಪಿಗೆ ಜಾಸ್ತಿ ಹಚ್ಚಬೇಕು. ಹಾಗಾಗಿ ಕೂದಲನ್ನ ಬಗ್ದು ಹಚ್ಚಿ, ನಮಗೆ ನಾವೇ ಹಚ್ಕೋಬೋದು, ಆದರೆ ಒಬ್ಬೊಬ್ಬರಿಗೆ ಕಷ್ಟ ಆದರೆ ಬೇರೆಯವ್ರ ಹೆಲ್ಪ್ ತೊಗೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಕೇಶ್ ಕಿಂಗ್ ಆಯಿಲ್ ಒಂದು ಕಾಸ್ಟ್ಲಿ ಇರೋದ್ರಿಂದ ಸ್ಕ್ಲ್ಯಾಲ್ಪಿಗೆ ಮಾತ್ರ ಹಚ್ಚಿ. ಕೂದಲಿಗೆ ಬೇಕಾದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು. ಕೇಶ್ ಕಿಂಗು ಖಾಲಿ 50 mlಗೆ ಐ ಥಿಂಕ್ 80 ರೂಪೀಸ್ ಆರ್ ಸಮಥಿಂಗ್ ಎಷ್ಟೋ ಇದೆ. ಕೊಬ್ಬರಿ ಎಣ್ಣೆನ ಫುಲ್ಲಾಗಿ ಕೂದಲಿಗೆ ಹಚ್ಚಿ. ಕೊಬ್ಬರಿ ಎಣ್ಣೆ ಸ್ಮೆಲ್ಗೆ ಅಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕೇಶ್ ಕಿಂಗ್ ಆಯಿಲ್ ಸ್ಮೆಲ್ಲು ಸ್ವಲ್ಪ ಡಿಫ್ರೆಂಟ್ ಇದೆ. ಹಾಗಾಗಿ ಕೊಬ್ಬರಿ ಎಣ್ಣೆನ ಪೂರ್ತಿ ಕೂದಲಿಗೆ ಹಚ್ಚಿ, ಸ್ಕ್ಲ್ಯಾಲ್ಪಿಗೆ ಹೇಗೆ ಎಣ್ಣೆ ಹಚ್ಚಬೇಕೋ ಹಾಗೆ ಕೂದಲಿಗೂ ಕೂಡ ಇಂಪಾರ್ಟೆಂಟು. ಏಕೆಂದರೆ ಕೂದಲು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಡ್ರೈ ಆಗ್ತಾ ಇರುತ್ತೆ, ಮತ್ತು ಸಿಕ್ಕು ಕೂಡ ಬೇಗ ಕಟ್ಕೊಳ್ಳುತ್ತೆ. ಹಾಗಾಗಿ ಕೂದಲಿಗೂ ಸಹ ಎಣ್ಣೆ ಹಚ್ಚಬೇಕು. ಮತ್ತು ಇನ್ನೊಂದು, ಕೂದಲಿಗೆ ಎಣ್ಣೆ ಕಡಿಮೆ ಆದರೆ ಕೂದಲು ಕಲರ್ ಸಹ ಡಿಮ್ ಆಗ್ತಾ ಹೋಗುತ್ತೆ. ಎಣ್ಣೆ ಎಲ್ಲ ಹಚ್ಚಿದ ನಂತರ ನಿಮಗೆ ನೆತ್ತಿಗೆ ಏನಾದರೂ ಹರಳೆಣ್ಣೆ ಹಾಕೋ ಅಭ್ಯಾಸ ಇದ್ದರೆ ಹಾಕ್ಕೊಳ್ಳಿ, ಅದು ಕೂಡ ಒಳ್ಳೆಯ ಅಭ್ಯಾಸ. ಕೊನೆಯದಾಗಿ ಸಿಕ್ಕೇನು ಬಿಡ್ಸೋಕ್ಕೆ ಹೋಗಬೇಡಿ, ಹಾಗೆ ಸುಮ್ಮನೆ ಕೂದಲನ್ನ ಎಣೆದುಕೊಳ್ಳಿ.
ನೆಕ್ಸ್ಟು ಸೆಕೆಂಡ್ ಟಿಪ್ಸ್ ಬಂದು ಸೇಮ್ ಅದೇ ಆಯಿಲಿಗೆ ಆಲೋವೆರಾ ಜೆಲ್ ಮಿಕ್ಸ್ ಮಾಡಿ ಸ್ಕ್ಯಾಲ್ಪಿಗೆ ಹಚ್ಚಬೇಕು. ಯಾಕೆ ನಾನಿಲ್ಲಿ ಆಲೋವೆರಾನೇ ತೊಗೊಂಡಿದ್ದೀನಿ ಅಂದರೆ ನನಗೆ ಬೇರೆ ಎಲ್ಲ ಆಯುರ್ವೇದಿಕ್ ಮೆಥಡ್ ಏನೇನಿದೆಯೋ ಅದರಲ್ಲಿ ಬೆಸ್ಟ್ ಆಲೋವೆರಾ ಅನ್ನಿಸ್ತು. ಸ್ಕಿನ್ನಿಗೆ ಎಷ್ಟು ಯೂಸ್ ಆಗುತ್ತೋ ಅಷ್ಟೇ ಕೂದಲಿಗೂ ಆಗುತ್ತೆ. ನನಗೆ 200% ಹೋಪ್ಸ್ ಇದೆ. ಸೊ ಹಾಗಾಗಿ ಆಲೋವೆರಾ ಇಂದ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಮತ್ತು ಸ್ಕ್ಯಾಲ್ಪ್ ಡ್ರೈ ಆಗೋದನ್ನು ತಡೆಯುತ್ತೆ, ಮತ್ತು ಕೂದಲನ್ನ ಸಾಫ್ಟ್ ಮಾಡುತ್ತೆ, ಏರ್ ಫಾಲು ಆರ್ ಡ್ಯಾಮೇಜ್ ಕೂಡ ತಡೆಯುತ್ತೆ. ಹಾಗಾಗಿ ಆಲೋವೆರಾನ ಯೂಸ್ ಮಾಡಿ. ಮೈನಸ್ ಪಾಯಿಂಟ್ ಏನೂ ಇಲ್ಲ ಇದರಲ್ಲಿ. ಆಲೋವೆರಾನ ಕನ್ನಡದಲ್ಲಿ ಲೋಳೆ ಸರ ಅಂತ ಕರೀತಾರೆ. ಸೊ ಆಲೋವೆರಾನ ಔಷಧಿಯಾಗಿ ಮತ್ತು ಸೌಂದರ್ಯವರ್ಧಕವಾಗಿ ತ್ವಚೆ, ಕೂದಲು ಆರೈಕೆಗೆ ಬೆಳೆಸ್ತೀವಿ. ಮತ್ತು ಕೆಲವೊಬ್ಬರು ಆಲೋವೆರಾ ಜ್ಯೂಸು ಸಹ ಕುಡಿತಾರೆ. ಹಾಗಾಗಿ ಆಲೋವೆರಾ ಜೊತೆ ಕೇಶ್ ಆಯಿಲ್ ಮಿಕ್ಸ್ ಮಾಡಿ ಸ್ಕ್ಯಾಲ್ಪಿಗೆ ಹಚ್ಚಿ, ಮತ್ತು ಒಂದು 5 ಮಿನಿಟ್ಸ್ ಆದರೂ ಮಸಾಜ್ ಕೊಡಿ. ಇದರಿಂದ ಡ್ರೈ ಇಚ್ಚಿಂಗು ಕಡಿಮೆ ಆಗುತ್ತೆ. ನಂತರ ಕೂದಲಿಗೂ ಅಪ್ಲೈ ಮಾಡಿ ಫುಲ್ಲಾಗಿ. ಆಮೇಲೆ 1 ಅವರ್ ಆರ್ 2 ಅವರ್ ಬಿಟ್ಟು ಸ್ನಾನ ಮಾಡಿ. ಖಂಡಿತವಾಗ್ಲೂ ಒಂದು ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ 3ನೇ ಟಿಪ್ಸ್ ಬಂದು ಸ್ನಾನ ಮಾಡುವಾಗ ಸೀಗೆಕಾಯಿ ಪೌಡರ್ನ ಯೂಸ್ ಮಾಡಿ. ಯಾವುದೇ ಶ್ಯಾಂಪೂ ಆಗಲಿ, ಶ್ಯಾಂಪೂ ಮತ್ತು ಸೀಗೆಕಾಯಿನ ಒಂದು ಮಗ್ಗಲ್ಲಿ ಮಿಕ್ಸ್ ಮಾಡಿ ನಂತರ ಕೂದಲಿಗೆ ಅಪ್ಲೈ ಮಾಡಿ. ಆಮೇಲೆ ವಾಶ್ ಮಾಡ್ಕೊಳ್ಳಿ. ಏಕೆಂದರೆ ಸೀಗೆಕಾಯಿ ಕೂಡ ಹಳೆಯ ಕಾಲದಿಂದನೂ ಬಂದಿದೆ. ಅದರಿಂದ ಏನೂ ತೊಂದರೆ ಆಗೋಲ್ಲ. ಮತ್ತು ಕೂದಲಿಗೆ ಹಾಕಿರೋ ಎಣ್ಣೆನ ಸೀಗೆಕಾಯಿ ಹಾಕೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ. ಓಕೆ, ವಿಡಿಯೋ ಲಾಸ್ಟಲ್ಲಿ ಸಜೆಷನ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ, ಅದು ಏನು ಅಂದರೆ ನೀವು ಈ ಟಿಪ್ಸ್ನ ಮಿನಿಮಮ್ 2 ಮಂತ್ಸ್ ಆದರೂ ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ನಾವು ವೆಯ್ಟ್ ಮಾಡಲೇಬೇಕು ಅಲ್ವಾ. ಹಾಗಾಗಿ ಫಸ್ಟು ತಾಳ್ಮೆ ಮುಖ್ಯ. ಆಮೇಲೆ ಆಯಿಲ್ನ ವಾರದಲ್ಲಿ 3 ಟೈಮ್ಸ್ ಆರ್ 4 ಟೈಮ್ಸ್ ಆದರೂ ಹಚ್ಚಬೇಕು. ಸೊ ನಾವು ಆಯಿಲ್ನ ಹಚ್ತಾ ಇದ್ರೇ ಅಲ್ವಾ ಕೂದಲು ಬೆಳೆಯೋಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನೆಕ್ಸ್ಟು ಆಲೋವೆರಾ ಮತ್ತು ಆಯಿಲ್ ಪ್ಯಾಕ್ನ ಕೂಡ ವೀಕ್ಲಿ 2 ಟೈಮ್ಸ್ ಆದರೂ ಯೂಸ್ ಮಾಡಿ. ಅಟ್ಲೀಸ್ಟ್ ನಾವು ಯಾವಾಗೂ ಹಚ್ಚೋಕ್ಕಾಗಿಲ್ಲ ಅಂದರೂ 2 ಟೈಮ್ಸ್ ಆರ್ 3 ಟೈಮ್ಸ್ ಆದರೂ ಯೂಸ್ ಮಾಡಿ. ಮತ್ತು ಸ್ನಾನ ಆದಮೇಲೆ ಕೈಯಿಂದ ಫಸ್ಟು ಸ್ವಲ್ಪ ಕೂದಲು ಸಿಕ್ಕೇನಿರುತ್ತೋ ಅದನ್ನು ಬಿಡಿಸ್ಕೊಳ್ಳಿ. ನಂತರ ದೊಡ್ಡ ಹಲ್ಲಿನ ಬಾಚಣಿಗೆಯಿಂದ ಬಾಚಿ. ಹಾಗೆ ಏರ್ ಫಾಲ್ ಕೂಡ ಜಾಸ್ತಿ ಆಗೋಲ್ಲ ಆ ರೀತಿ ಮಾಡೋದ್ರಿಂದ. ನೆಕ್ಸ್ಟು ಆಯಿಲ್ ಹಚ್ಚಿದಾಗ ಕೂಡ ಜಾಸ್ತಿ ಸಿಕ್ಕ ಬಿಡಿಸಬೇಡಿ. ಸುಮ್ಮನೆ ಆಯಿಲ್ ಹಚ್ಚಿ ಒಂದು ಕೂದಲನ್ನ ಎಳೆಯೋದು ಅಥವಾ ಗಂಟು ಹಾಕೋದು ಆಗಿ ಮಾಡಿ ಸುಮ್ಮನೆ ಬಿಟ್ಬಿಡಿ. ನಂತರ ನೀವೇನೇ ಇದ್ದರೂ ಕೈಯಿಂದ ಸ್ವಲ್ಪ ಸಿಕ್ಕ ಬಿಡಿಸ್ಕೊಂಡು ಆನಂತರ ದೊಡ್ಡ ಬಾಚಣಿಗೆಯಿಂದ ಬಿಡಿಸ್ಕೊಳ್ಳಿ. ಫೈನಲ್ ಆಗಿ ಒಂದು 15 ಡೇಸ್ ಆರ್ 30 ಡೇಸ್ ಆದರೂ ಆಯಿಲ್ ಯೂಸ್ ಮಾಡಿ. ನಿಮಗೆ ಏನು ರಿಸಲ್ಟು ಸಿಕ್ಕಿಲ್ಲ ಅಂದರೆ ನೀವು ಸ್ಟಾಪ್ ಮಾಡಿ. ಏಕೆಂದರೆ ಬೇರೆ ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತೋ ಅದನ್ನು ಚೂಸ್ ಮಾಡಿ. ಎಲ್ರಿಗೂ ಸೆಟ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ ಒಂದು ಸಲ ಯೂಸ್ ಮಾಡಿ ನಂತರ ಕಂಟಿನ್ಯೂ ಮಾಡೋದಾ ಆರ್ ಸ್ಟಾಪ್ ಮಾಡೋದಾ ಅಂತ ನೋಡಿ. ಓಕೆ, ಕೊನೆಯದಾಗಿ ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೆಚ್ಚುಗೆಯ ಪ್ರತೀಕವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ನಮ್ಮದೇ ಆದಂತಹ ಕೆಲವೊಂದು ಎಕ್ಸ್ಪೀರಿಯೆನ್ಸು, ಟಿಪ್ಸು, ವ್ಲಾಗ್ಸು ಬರ್ತಾ ಇರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.